ದಕ್ಷಿಣ ಒಳನಾಡಿಗೆ ಮುಂಗಾರು ಮಳೆ ಎಂಟ್ರಿ ಆಗಿದೆ. 8 ದಿನಗಳ ಮೊದಲೇ ಕೇಳಕ್ಕೆ ಮುಂಗಾರು ಮಳೆ ಎಂಟ್ರಿ ಆಗಿರುವುದು ಕೇಂದ್ರ ಹವಾಮಾನ ಇಲಾಖೆಯಿಂದ ಮಾಹಿತಿಯನ್ನು ಕೊಡಲಾಗಿದೆ. ದಕ್ಷಿಣ ಒಳನಾಡಿಗೆ ಮುಂಗಾರು ಎಂಟ್ರಿ ಆಗಿದೆ. 8 ದಿನಗಳ ಮೊದಲೇ ಕೇಳಕ್ಕೆ ಮುಂಗಾರು ಮಳೆ ಎಂಟ್ರಿ ಆಗಿರುವಂಥದ್ದು. 3-4 ದಿನದಲ್ಲಿ ಕರ್ನಾಟಕಕ್ಕೂ ಕೂಡ ಮುಂಗಾರು ಪ್ರವೇಶ ಆಗುತ್ತೆ. ಅಲ್ಲಿಯವರೆಗೂ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ಮುಂಗಾರು ಮಳೆ ಆರಂಭಕ್ಕೂ ಮುಂಚೆನೆ ಪೂರ್ವ ಮುಂಗಾರು ಯಾವ ರೀತಿ ಅಬ್ಬರಿಸ್ತಾ ಇದೆ ನೋಡ್ತಾ ಇದ್ವಿ. ಮುಂಗಾರು ಮಳೆ ಯಾವ ರೀತಿಯಾಗಿ ಬರುತ್ತೋ ಕಾದು ನೋಡಬೇಕಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಕರಾವಳಿ ಜಿಲ್ಲೆ ಸೇರಿದಂತೆ ಟೋಟಲಿ ಒಂದು 5 ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ರೆ ಇನ್ನೊಂದು 4 ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 9 ಜಿಲ್ಲೆಗಳಲ್ಲಿ ಇವತ್ತು ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತ ಹೇಳಲಾಗಿರುವಂಥದ್ದು. ಇನ್ನು ಉಳಿದಂಥ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಅಂದರೆ ಸಾಧಾರಣವಾಗಿ ಮಳೆ ಆಗುತ್ತೆ ಅಂತ. 3-4 ದಿನದಲ್ಲಿ ಕರ್ನಾಟಕಕ್ಕೂ ಕೂಡ ಮುಂಗಾರು ಪ್ರವೇಶ ಆಗುತ್ತೆ. ಈಗ ಒಂಥರ ಮುಂಗಾರು ಪ್ರವೇಶ ಹಾಗೆ ಮಳೆ ಅಬ್ಬರಿಸ್ತಾ ಇರುವ ರೀತಿಯಲ್ಲೇ ಕಾಣಿಸ್ತಾ ಇರುವಂಥದ್ದು. ಆದರೆ ಅಧಿಕೃತ ಎಂಟ್ರಿ ಮುಂಗಾರು ಅನ್ನುವಂಥದ್ದು ಇನ್ನೊಂದು 4 ದಿನದಲ್ಲಿ ಆಗುತ್ತೆ. ಫಸ್ಟ್ ಕೇರಳಕ್ಕೆ ಬರುತ್ತೆ, ಕೇರಳದ ನಂತರ ಕರ್ನಾಟಕಕ್ಕೆ ಬರಲಿರುವಂಥದ್ದು. ಸೊ ಹೀಗಾಗಿ ಇನ್ನೊಂದು 3-4 ದಿನದಲ್ಲಿ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶ ಆಗುತ್ತೆ. ದಕ್ಷಿಣ ಒಳನಾಡಿಗೆ ಮುಂಗಾರು ಎಂಟ್ರಿ ಕೊಟ್ಟಿರುವಂಥದ್ದು. ಮೊದಲು ಕೇರಳಕ್ಕೆ ಎಂಟ್ರಿ ಕೊಟ್ಟಿದೆ. ಅದು 8 ದಿನ ಮುಂಚಿತವಾಗಿ ಮುಂಗಾರು ಎಂಟ್ರಿ ಕೊಟ್ಟಿರುವಂಥದ್ದು. ಕೇಂದ್ರ ಹವಾಮಾನ ಇಲಾಖೆಯಿಂದ ಮಾಹಿತಿಯನ್ನು ಕೊಡಲಾಗಿದೆ. ಮುಂಗಾರಿನ ಎಂಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು 3-4 ದಿನದಲ್ಲಿ ಕರ್ನಾಟಕಕ್ಕೂ ಕೂಡ ಮುಂಗಾರು ಪ್ರವೇಶ ಆಗಲಿದೆ. ಅಲ್ಲಿಯವರೆಗೂ ಪೂರ್ವ ಮುಂಗಾರಿನ ಅಬ್ಬರ ಅಂತೂ ಜೋರಾಗೇ ಇದೆ. ಮಂಗಳೂರಿನಲ್ಲೂ ಕೂಡ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇರುವಂಥದ್ದು. ರಾತ್ರಿಯಿಂದ ಎಡೆಬಿಡದೆ ಸುರಿತಾನೇ ಇದೆ ಮಳೆ. ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮಳೆ ಆಗ್ತಾ ಇದೆ. ಇಂದು ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಸುಳ್ಯದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಮೀನುಗಾರರು ಕಡಲಿಗೆ ಇಳಿಯದಂತೆ ಎಚ್ಚರಿಕೆಯನ್ನ ವಹಿಸಲಾಗಿರುವಂಥದ್ದು. ಮೀನುಗಾರರು ಕಡಲಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಏಕೆಂದರೆ ರೆಡ್ ಅಲರ್ಟ್ ಇರುವಂಥದ್ದು. ಈ ಸಂದರ್ಭದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮೀನುಗಾರಿಕೆ ಮಾಡಬಾರ್ದು ಅಂತ ಸೂಚನೆಯನ್ನು ಕೊಡಲಾಗಿದೆ. ಅದರಲ್ಲೂ ನಿನ್ನೆ ರಾತ್ರಿಯಿಂದಲೂ ಕೂಡ ಅಷ್ಟೇ ಎಡೆಬಿಡದೆ ಮಳೆ ಸುರಿತಾನೆ ಇದೆ. ಮಳೆ ಆಗ್ತಾನೆ ಇತ್ತು ಅಲ್ಲಿ, ಆದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವಂಥದ್ದು ಮಂಗಳೂರಲ್ಲಿ. ಮಂಗಳೂರು ಸೇರಿದಂತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ತಾಲೂಕುಗಳಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಸೊ ಅಲ್ಲಿ ರೆಡ್ ಅಲರ್ಟ್ ಇದೆ. ನಾಳೆನೂ ಕೂಡ ರೆಡ್ ಅಲರ್ಟ್ ಇರುವಂಥದ್ದು. 27ರವರೆಗೆ ಸುಮಾರು ಒಂದು 5 ಜಿಲ್ಲೆಗಳಲ್ಲಿ, ಕರಾವಳಿ ಜಿಲ್ಲೆಗಳು ಸೇರಿದಂತೆ ಶಿವಮೊಗ್ಗ, ಚಿಕ್ಕಮಗಳೂರಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಅಂದರೆ ಧಾರಾಕಾರವಾಗಿ ಮಳೆ ಬರಲಿದೆ ಅಂತ. ಇನ್ನೊಂದು ಕಡೆ ಮುಂಗಾರು ಎಂಟ್ರಿ, ಮತ್ತೊಂದು ಕಡೆ ಈಗ ಆಲ್ರೆಡಿ ಪೂರ್ವ ಮುಂಗಾರಿನ ಅಬ್ಬರ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ದಕ್ಷಿಣ ಒಳನಾಡಿನಲ್ಲಿ ಈಗ ಆಲ್ರೆಡಿ ಮುಂಗಾರು ಎಂಟ್ರಿ ಕೊಟ್ಟಿರುವಂಥದ್ದು, ಅಂದರೆ ಕೇರಳಕ್ಕೆ ಎಂಟ್ರಿ ಕೊಟ್ಟಿದೆ. ಇನ್ನೊಂದು 3-4 ದಿನದಲ್ಲಿ ಕರ್ನಾಟಕಕ್ಕೂ ಕೂಡ ಮಳೆ ಶುರುವಾಗುತ್ತೆ. ಅಂದರೆ ಮುಂಗಾರು ಎಂಟ್ರಿ ಕೊಡಲಿರುವಂಥದ್ದು. ಈಗ ಆಲ್ರೆಡಿ ಪೂರ್ವ ಮುಂಗಾರಿನ ಅಬ್ಬರನೇ ಜೋರಾಗಿರುವಂಥದ್ದು. ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಪೃಥ್ವಿ, ಖಂಡಿತ ನೀವು ಹೇಳಿದಾಗೆ ಕೇರಳಕ್ಕೆ ಮುಂಗಾರು ಎಂಟ್ರಿ ಆಗಿದೆ. ಅದರ ಸೂಚನೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಭಾಗದಲ್ಲಿ ಕಾಣ್ತಾ ಇರುವಂತದ್ದು. ನಿನ್ನೆ ರಾತ್ರಿಯಿಂದ ಎಡೆಬಿಡದೆ ಮಳೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇದೆ. ಅಫಿಷಿಯಲ್ ಆಗಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ಮೇ 27ನೇ ತಾರೀಕು ಕೇರಳಕ್ಕೆ ಮುಂಗಾರು ಪ್ರವೇಶ ಆಗುತ್ತೆ ಅಂತ ಹೇಳಿ. ಆದ್ರೆ ಈ ಬಾರಿ ಉತ್ತಮ ಮುಂಗಾರನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಹಾಗಾಗಿ ವಾಡಿಕೆಗಿಂತ ಮೊದಲೇ ಮುಂಗಾರಿನ ಆಗಮನ ಆಗ್ತಾ ಇದೆ. 27ಕ್ಕೆ ಕೇರಳಕ್ಕಾದ್ರೆ ಅನಂತರದ 3-4 ದಿನಗಳಲ್ಲಿ ಕರಾವಳಿ ಭಾಗ, ಅಂದ್ರೆ ಕರ್ನಾಟಕದ ಕರಾವಳಿ ಭಾಗಕ್ಕೆ ಮುಂಗಾರು ಆಗಮನವಾಗುವಂತ ನಿರೀಕ್ಷೆ ಇತ್ತು. ಸದ್ಯ ಎಲ್ಲ ನಿರೀಕ್ಷೆಗಳು ಮತ್ತೆ ನಿಜ ಆಗ್ತಾ ಇದೆ. ಯಾಕಂದ್ರೆ ಇಡೀ ಜಿಲ್ಲೆ ಮತ್ತು ಕರಾವಳಿ ಭಾಗದಲ್ಲಿ ಎಡೆಬಿಡದೆ ಮಳೆ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮುಂಗಾರು ಅತಿ ವೇಗವಾಗಿ ಈ ಬಾರಿ ಕರಾವಳಿಯನ್ನ ಪ್ರವೇಶ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಜಿಲ್ಲಾಡಳಿತ ಒಂದು ರೀತಿ ಜನರಿಗೆ ಸೂಚನೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಪ್ರತಿ ವರ್ಷ ಪ್ರಾರಂಭದ ಮುಂಗಾರಿನಲ್ಲಿ ಸಾಕಷ್ಟು ಅವಘಡಗಳು, ಅನಾಹುತಗಳು ಇಡೀ ಜಿಲ್ಲೆಯಲ್ಲಿ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಬಾರಿ ಅಂತಹದ್ದೇ ಪರಿಸ್ಥಿತಿಯನ್ನು ಎದುರಿಸೋಕೆ ಜಿಲ್ಲಾಡಳಿತ ಸಕಲ ಸನ್ನದ್ಧಾಗಿರುವಂತದ್ದು. ಈ ಬಗ್ಗೆ ಸಾಕಷ್ಟು ಸಭೆಗಳನ್ನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಾಡಲಾಗಿದೆ. ಯಾವುದೇ ಅಗತ್ಯ ಬಿದ್ದರೆ NDRF ಮತ್ತು SDRF ತಂಡವನ್ನ ಕೂಡ ಸನ್ನದ್ಧರಾಗಿರ್ಬೇಕೆಂಬ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಮುಂದಿನ 3 ದಿನಗಳ ಕಾಲ ಇಡೀ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವಂತ ಸೂಚನೆ ಇರುವಂತದ್ದು. ಹಾಗಾಗಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮುಂದಿನ
ಕೆಲವೇ ದಿನಗಳಲ್ಲಿ ಕರಾವಳಿಯ ಕರ್ನಾಟಕ ಭಾಗದ ತೀರಕ್ಕೂ ಕೂಡ ಮುಂಗಾರು ಅಪ್ಪಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ನದಿ ಪಾತ್ರದ ಜನರು, ಸಮುದ್ರದ ತೀರದ ಜನರು, ಪಶ್ಚಿಮ ಘಟ್ಟದ ವಲಯದಲ್ಲಿ ವಾಸಿಸುವಂತಹ ಜನರು, ಗುಡ್ಡಗಾಡಿನಲ್ಲಿ ನೆಲೆಸಿರುವಂತಹ ಜನರು ಎಚ್ಚರಿಕೆಯಿಂದ ಇರಬೇಕೆಂಬ ಸೂಚನೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ವೇಗ 35ರಿಂದ 45 ಕಿಲೋಮೀಟರ್ ವೇಗದಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟದ ಭಾಗದಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಧಿಸುವಂತಹ ಘಾಟ್ ರಸ್ತೆಗಳಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರು ಜಾಗೃತರಾಗಿರಬೇಕು ಎಂಬ ಸೂಚನೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಅಲ್ಲಲ್ಲಿ ಗುಡ್ಡ ಜರಿತ ಪ್ರಸಂಗಗಳು ಕೂಡ ಆಗಿದೆ. ಶಿರಾಡಿ ಘಾಟ್ ಆಗಿರ್ಬೋದು, ಚಾರ್ಮಾಡಿ ಘಾಟ್ ಆಗಿರ್ಬೋದು, ಯಾವುದೂ ಕೂಡ ಡೇಂಜರ್ ಇರುವಂತದ್ದು. ಯಾಕಂದ್ರೆ ಈ ಹಿಂದಿನ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಗುಡ್ಡ ಜರಿತದಿಂದಾಗಿ ತಿಂಗಳುಗಟ್ಟಲೆ ರಸ್ತೆ ಬ್ಲಾಕ್ ಆಗಿರುವಂತಹ ವಿಚಾರಗಳು ಕೂಡ ಆಗಿರುವಂತದ್ದು. ಹಾಗಾಗಿ ಈ ಬಾರಿ ಅಂತಹದ್ದೇ ಯಾವುದೇ ಪರಿಸ್ಥಿತಿ ಬಂದು ಎದುರಿಸೋಕೆ ಜಿಲ್ಲಾಡಳಿತ ಸರ್ವಸನ್ನದ್ಧ ಆಗಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರಾಜ್ಯದಲ್ಲಿ ಸುರಿತಾ ಇರುವಂತಹ ಮುಂಗಾರು ಪೂರ್ವ ಮಳೆಯ ಹಿನ್ನೆಲೆಯಲ್ಲಿ ಗಾಜನೂರಿನ ತುಂಗಾ ಜಲಾಶಯ ತುಂಬುವ ಹಂತಕ್ಕೆ ಬಂದು ತಲುಪಿದೆ. ಡ್ಯಾಂನಿಂದ ಯಾವುದೇ ಸಂದರ್ಭದಲ್ಲಿ ನೀರನ್ನ ಹೊರಕ್ಕೆ ಬಿಡುವಂತ ಸಾಧ್ಯತೆ ಇರುವಂತದ್ದು. ಜಲಾನಯನ ಪ್ರದೇಶದಲ್ಲಿ ಕಳೆದ 2 ದಿನದಿಂದ ಭಾರಿ ಮಳೆ ಆಗ್ತಾ ಇದ್ದು ಡ್ಯಾಂ ಭರ್ತಿಯಾಗಿದೆ. ಒಳಹರಿವು ಹೆಚ್ಚಳವಾದಲ್ಲಿ ಯಾವುದೇ ಸಂದರ್ಭದಲ್ಲಿ ಜಲಾಶಯದಿಂದ ನೀರು ಹೊರಕ್ಕೆ ಬಿಡಲಾಗುತ್ತೆ. ತುಂಗಾಭದ್ರದಲ್ಲಿ ಇಲ್ಲಿ ಧಾರಾಕಾರವಾಗಿ ಅಂದರೆ ಈ ಸುತ್ತಮುತ್ತ ಚಿಕ್ಕಮಗಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹಾಸನದಲ್ಲಾಗಿರ್ಬೋದು, ಅಲ್ಲೆಲ್ಲ ಕಡೆನೂ ಕೂಡ ಮಳೆ ಸುರಿತಾ ಇರುವಂಥ ಕಾರಣಕ್ಕೋಸ್ಕರ ತುಂಗಾ ಜಲಾಶಯದಿಂದ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ನೀರನ್ನು ಹೊರಕ್ಕೆ ಬಿಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಳಹರಿವು ಹೆಚ್ಚಳ ಆಗಿದೆ. ಸೊ ಈ ಕಾರಣಕ್ಕೋಸ್ಕರ ಈಗಲೇ ಸ್ವಲ್ಪನೇ ನೀರು ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಬಿಕಾಸ್ ಒಂದೇ ಸಲ ತುಂಬಿದಾಗ ಬಿಡಲಿಕ್ಕೆ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ನಾನಾ ಗ್ರಾಮಗಳು ಮುಳುಗಡೆ ಆಗುವಂಥ ಭೀತಿ ಆಗುತ್ತೆ. ಸೊ ಹೀಗಾಗಿ ಅದನ್ನು ಈಕ್ವಲ್ ಮಾಡಬೇಕಾಗಿರುವಂಥ ಕಾರಣಕ್ಕೋಸ್ಕರ, ಬ್ಯಾಲೆನ್ಸ್ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು ಸ್ವಲ್ಪ ಒಳಹರಿವು ಹೆಚ್ಚಳ ಆದಂಥ ಸಂದರ್ಭದಲ್ಲಿ ಹೊರಹರಿವು ಶುರುವಾಗಲಿದೆ.